ಆದ್ರೆ ಗುರುಗಳಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಗುರುಗಳೇ ಸ್ವಲ್ಪ ಮೀಡಿಯಂ ಜಾಸ್ತಿ ಎಷ್ಟಾಗಿದೆ ನಿಮ್ಗೆ? ನನಗೆ ಸ್ವಲ್ಪದಲ್ಲಿ ಜಾಸ್ತಿ ಆಗಿದೆ. ಓ ಮೈ ಗಾಡ್. ಜಾಸ್ತಿಯಲ್ಲಿ ಅಲ್ಲಿ ಕಡಿಮೆ ಇತ್ತು, ಕಡಿಮೆನ ಜಾಸ್ತಿ ಮಾಡಿ ಮಾಡಿ ಜಾಸ್ತಿ ಆಯಿತು. ನೇಹಾ ವೆಸ್ಟರ್ನ್ ಮತ್ತು ಆ ಥರದ ರೆಂಡಿಷನ್ಸ್ಗೆ ಭಾಳ ಚೆನ್ನಾಗಿದೆ. ಆದರೆ ಕಂಪ್ಲೀಟ್ ಸಿಂಗರ್ ಆಗಬೇಕು ಅಂದರೆ ಯು ಟು ಫಸ್ಟ್ ಫ್ರಮ್ ಯುವರ್ ಮೈಂಡ್ ಯು ಟು ಕಮ್ ಔಟ್ ಆಫ್ ದ್ಯಾಟ್ ಅಂತ ಅನಿಸ್ತು. ವಿಲ್ ಯು ಡೂ ದ್ಯಾಟ್? ಎಸ್ ಸರ್. ವಿಲ್ ವೇಟ್ ಫಾರ್ ದಟ್. ಸರಿನಾ? ಕಳೆದ ವಾರ ಮಹಾಗುರುಗಳು ಹೇಳಿದ್ರು ಆಕ್ಚುಲಿ ಇವರು ಹಾಡಲ್ಲೇ ಒಂದು ಗೆಲುವು ಇರಬೇಕು, ಇನ್ನು ಸೋಲ್ ಕಾಣ್ಲೇಬಾರ್ದು, ದುಃಖ ಇರ್ಲೇಬಾರ್ದು, ಬರೀ ಸಂತೋಷ ಮಾತ್ರ ಇರ್ಬೇಕು ಅಂತ. ಆದ್ರೆ ಇವತ್ತು ಸೋಲೇ ಇಲ್ಲ ಅಂತ ಹಾಡಿ ನಮ್ಮ ರತ್ನಮ್ಮ ಹಾಗೂ ಮಂಜಮ್ಮ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ಬರ್ಲಿ ಚಪ್ಪಾಳೆ ಅವರಿಬ್ರಿಗೂ. ಮ್ಯೂಸಿಕಲಿ ನೀವಿಬ್ಬರು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದು ನೆನೆಸ್ಕೊಂಡ್ರೆ ನಂಗೆ ಭಾಳ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ಆ ತಾಳದಲ್ಲಿ ಹಾಡ್ತೀರಾ, ಶ್ರುತಿನಲ್ಲಿ ಹಾಡ್ತೀರಾ, ಆಮೇಲೆ ಅದಕ್ಕೆ ಬೇಕಾದಂಥ ಸಂಗತಿಗಳನ್ನ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡ್ತೀರಾ. ಬಹಳ ಅದ್ಭುತವಾಗಿ ಹಾಡಿದ್ರಿ. ಒಳ್ಳೇದಾಗಲಿ. ನಮ್ಮ ಉದ್ದೇಶ ಗೆಲ್ತು ಅನ್ನೋ ಒಂದು ಖುಷಿ ನಮಗಿದೆ. ಇವ್ರು ಹಾಡಿದ್ದ ಮೂಲಕ ನಮ್ಮ ಉದ್ದೇಶಕ್ಕೆ ಸೋಲೇ ಇಲ್ಲ ಅನ್ನೋ ಒಂದು ಭರವಸೆ ಇವ್ರು ಮೂಡಿಸಿದ್ದಾರೆ. ರತ್ನಮ್ಮ, ಮಂಜಮ್ಮ, ಈಗ ನೀವು ನನಗೆ ಮ್ಯೂಸಿಕ್ ಟೀಚರ್ಸು. ಮಕ್ಕಳೇ ಬೆಸ್ಟ್ ಟೀಚರ್ಸ್ ಗೊತ್ತಾ? ಆಹಾ, ಎಂತ ಮಾತು. ಹೌದು, ತುಂಬಾ ಚೆನ್ನಾಗಿ ಹಾಡ್ರಿ ಇಬ್ರು. ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಏನ್ ರೇಂಜು ಇಬ್ಬರದು. ಅಪ್ಪ ಮೈಕೇ ಬೇಕಾಗಿಲ್ಲಪ್ಪ ನಿಮ್ಮಿಬ್ರಿಗೂ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಆದರೆ ಈಗ ನನಗೂ ಜೋಶ್ ಮಾಡ್ಬಿಟ್ಟಿದೆ. ಸುಮಾರು ಸಾಂಗ್ಸ್ ನಿಮ್ಮ ಜೊತೆ ಕಲಿಬೇಕು, ನಿಮ್ಮಿಂದ ಕಲಿತು ನಿಮ್ಮ ಜೊತೆ ಹಾಡಬೇಕು ಅಂತ. ಹಾಡಿಸ್ತೀರಾ? ಗಾಡ್ ಬ್ಲೆಸ್ ಯು. ಮಾ ಚೆನ್ನಾಗಿ ಹಾಡ್ರಿ ಇಬ್ರು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು. ಮಹಾಗುರುಗಳೇ, ಈ ವೇದಿಕೆಯಲ್ಲಿ ಈ ಎರಡು ಹೆಣ್ಣುಮಕ್ಕಳು ಇಷ್ಟು ಸೊಗಸಾಗಿ, ಶ್ರುತಿಬದ್ಧವಾಗಿ, ತಾಳಬದ್ಧವಾಗಿ ಹಾಡ್ತಾ ಇರೋದು ಏನಾಗಿದೆ ಅಂದ್ರೆ ಇದೊಂದು ಆತ್ಮವಿಶ್ವಾಸದ ಅವಳಿ ಕಂಠಗಳು ಅಂತ ಕರಿಬೇಕಿದೆ. ಎರಡು ಆತ್ಮವಿಶ್ವಾಸ. ಅವರು ಮೈಕಿಲ್ದೆ ದಂಡಿ ಮಾರಮ್ಮನ ದೇವಸ್ಥಾನದ ಹತ್ರ ಹಾಡಿ ಊರಿನ ಜನಕ್ಕೆ ಕೇಳಿಸ್ಲಿಲ್ಲ. ಇಲ್ಲಿ ಮೈಕ್ ಇಟ್ಕೊಂಡು ಹಾಡ್ತಿದ್ದಾರೆ, ಇಡೀ ದಕ್ಷಿಣ ಭಾರತಕ್ಕೆ ಕೇಳಿಸ್ತಾ ಇದೆ ಇವತ್ತು. ಅವರು ಅವರದೇ ಆದ ಪ್ರತಿಭೆಯನ್ನ ಇಲ್ಲಿ ಪ್ರದರ್ಶಿಸಿ ಅವ್ರಿಗೆ ಬೇಕಾದ ಗೌರವವನ್ನ ಅವರೇ ಪಡ್ಕೊಂಡಿದ್ದಾರೆ. ಅವರೇ ಪಡ್ಕೊಂಡು ಇಲ್ಲಿಂದ ಇವರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಡು ಚೆನ್ನಾಗಿ ಕಲಿಸ, ಸ್ವರಗಳು, ಆಲಾಪನೆ ಇವೆಲ್ಲ ಹಾಡಲಿ ಮಕ್ಕಳು. ಇನ್ನೇನಮ್ಮ, ಹ್ಯಾಪಿನಾ? ಇನ್ನು ಹಾಡೋದಷ್ಟೇ ನಿಮ್ಮ ಉದ್ಯೋಗ. ಎಂಜಾಯ್ ಮಾಡಿ. ಏನು ಲತಾ, ನೋಡ್ಕೋ ಶಿಶಿರ್ನ. ನೆಕ್ಸ್ಟ್ ಟೈಮ್ ಬರುವಾಗ ಇಬ್ಬರಿಗೂ 2 ಹಾರ್ಮೋನಿಯಂ ತಂದು ಕೊಡು, ಮಕ್ಕಳು ಕಲೀಲಿ. ನಿಜಕ್ಕೂ ಮತ್ತೊಮ್ಮೆ ಮಹಾಗುರುಗಳು ಹೇಳೋ ಹಾಗೆ ಜಿ 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 ಆಗಲಿ. ಇದನ್ನ ಬರೆದವನಿಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ ಲಾಸ್ಟ್ ಸಾಲುಗಳು ಯಾರು ಬರೆದಿದ್ದು? ಸರ್ ಹಂಸಲೇಖ ಸರ್. ಅದಕ್ಕೆ ಗೋಲ್ಡನ್, ಅದಕ್ಕೆ ಸೆಲ್ಫಿ. ಅದು ಸೆಲ್ಫಿ ಜಿನೇಜಿ, ನೀವು ಯಾಕೆ ಯಾವಾಗಲೂ ನನ್ನ ಹತ್ರ ಶಾಕ್ ಆಗಿ ನೋಡ್ತೀರಾ? ಕಾಂಚನ ಅಂತ ಎಲ್ಲ ಕೇಳ್ಬಿಡ್ತೀರ ಅಂತ ಭಯ. ಇಷ್ಟು ನನ್ನ ಜಾಗ್ವಾರ್ ಮೇಲೆ ಬೇರೆ. ಜಾಗ್ವಾರೇ ನಂದಾದ್ಮೇಲೆ ಕಾಂಚನ ಯಾವ್ದು? ಬನ್ನಿ ಸರ್. ಸರ್, ಹೆಣ್ಮಕ್ಳನ್ನ ಚುಡಾಯಿಸಿದ್ರೆ ಕೇಸ್ ಹಾಕ್ಬೋದು, ಗಂಡು ಮಕ್ಳು ಚುಡಾಯಿಸಿದ್ರೆ ಕೇಸ್ ಇಲ್ಲ ಸರ್. ಜಗತ್ತಲ್ಲಿ ಫಸ್ಟ್ ಟೈಮ್ ಸರ್ ಪೊಲೀಸ್ ನಿಟ್ಕೊಂಡೆ ಒಬ್ಬರನ್ನ ಚುಡಾಯಿಸ್ತಾ ಇರೋದು. ನೀವು ಸುಮ್ಮನೆ ಇದ್ದೀರಲ್ಲ ಸರ್. ಸೂಪರ್, ಚೆನ್ನಾಗಿತ್ತು, ಚೆನ್ನಾಗಿ ಹಾಡಿದ್ರಿ. ನಿಜವಾಗ್ಲೂ ಚೆನ್ನಾಗಿ. ನನಗೆ ನೀವು ಬಂದಾಗಿಂದ ನೀವು ತೋರಿಸ್ತಾರ ಒಂದು ಇಂಟ್ರೆಸ್ಟ್ ಇದೆಯಲ್ಲ ಈ ವೇದಿಕೆ ಮೇಲೆ, ಭಾಳ ಹೆಮ್ಮೆ ಆಗುತ್ತೆ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಇದನ್ನ ಸೇಮ್ ರಿದಮು, ಆರ್ಕೆಸ್ಟ್ರಾ, BGM, ಟ್ಯೂನ್ ಇಲ್ಲ. ಹಾಂ ಸರ್. ರ್ಯಾಪ್ ಥರ ಆಡ್ಬೇಕು. ಬಂದಳು ಕಾಂಚನ. ಗುಡ್. ಯು ಆರ್ ಅಂಡರ್ ಅರೆಸ್ಟ್ ಅನ್ನೋ ಥರ ಇದೆ ಅಲ್ವಾ ಮಗಳೇ? ನಂಗೆ ಕುತೂಹಲ, ಇವ್ರು ಹೆಂಗೆ ಹೇಳ್ತಾರೆ ಕೈದಿ ಹತ್ರ, ಏಯ್ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೆಂಗೆ ಹೇಳ್ತಾರೆ ಮಗಳೇ? ಅಲ್ಲಿದ್ದಾಗ ಅದು ಬಂದೇ ಬರುತ್ತೆ. ನಿಜ? ನೆಕ್ಸ್ಟ್ ಯಾವಾಗ ಬರ್ತೀರಾ ಸ್ಟೇಷನ್ಗೆ? ಅಯ್ಯೋ ಸರ್, ಆ ಸ್ಟೇಷನ್ ಏನು ಕೆಫೆ ಕಾಫಿಳೇನಾ? ನನ್ಗೊಂದು ಪ್ರಶ್ನೆ ಇದೆ ಸುಬ್ರಹ್ಮಣ್ಯ ಸರ್, ಯಾಕೆ ನೀವು ಆ ಯೂನಿಫಾರ್ಮ್ ಅಲ್ಲೇ ಸ್ಟೇಜ್ ಮೇಲೆ ಬಂದು ಹಾಡ್ತಿದ್ದೀರಾ ಅಂತ? ಕೆಲವೊಂದು ಕ್ರೈಮ್ಸ್ ಬಗ್ಗೆ ಜನರಿಗೆ ಮಾಹಿತಿ ಕೊಟ್ಟರೆ, ನಾವು ಪೊಲೀಸರು ಹೇಳ್ತಾ ಇದ್ದಾರೆ ಅಂತ ಕೇಳೋದೊಂದು. ಆಮೇಲೆ ಜಿ ಕನ್ನಡ ವಾಹಿನಿ ಒಂದು ಅತಿ ದೊಡ್ಡ ವಾಹಿನಿ, ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ, ವಿದೇಶಗಳಿಗೂ ಸಹ ಹೋಗುತ್ತೆ. ಸೊ ಈ ಕ್ರೈಮ್ಸ್ ಪ್ರಿವೆನ್ಷನ್ ಬಗ್ಗೆ ನಾನು ಹೇಳಿದಾಗ ಅವ್ರಿಗೆ ನನ್ನ ಪೊಲೀಸ್ ಯೂನಿಫಾರ್ಮ್ ನೋಡಿ ಅವರು ತಿಳ್ಕೊಳ್ತಾರೆ ಅನ್ನೋದೊಂದು, ಮತ್ತು ನಮ್ಮ ಇಲಾಖೆಗೆ ಗೌರವ ಕೊಡಬೇಕು ಅನ್ನೋ ಒಂದು ಉದ್ದೇಶ. ಖಂಡಿತ. ಥ್ಯಾಂಕ್ ಯು.
ಅರ್ಜುನ್ ಸರ್. ಮೊದಲನೇದಾಗಿ ವರ್ಣ ಅವರೇ ಅಮೇಝಿಂಗ್, ಸೂಪರ್ ಆಗಿ ಹಾಡಿದ್ರಿ. ಒಂದು ಸರ್ಪ್ರೈಸ್ ಇದೆ ಆ್ಯಕ್ಚುಲಿ. ನೀವು ಹಾಡಿದ್ದ ಹಾಡುಗಳು ಕಂಪೇರ್ ಮಾಡಿದ್ರೆ ಇವತ್ತು ತುಂಬ ಶಿಸ್ತಾಗಿ ಒಂದು ಕ್ಲಾಸಿಕಲ್ ಟಚ್ ಇರೋಂಥ ಹಾಡನ್ನ ಅಷ್ಟು ನೀಟಾಗಿ ಹಾಡಿದ್ದು ತುಂಬ ಖುಷಿ ಆಯ್ತು ನನಗೆ. ಸಾಂಗ್ ವಾಸ್ ವೆರಿ ವೆಲ್ ರೆಂಡರ್ಡ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಆರ್ಕೆಸ್ಟ್ರಾಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಶೇಖರಣ ಡೋಲಕ್ಕು ಅದು ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಇಲ್ಲಿ ಸೌಂಡು. ಆ್ಯಂಡ್ ಕೋರಸ್ ಸೂಪರ್ಬ್ ಯಾರು, ಒಂದು ಟೈಟಾಗಿ ಹಾಡಿದ್ರಿ. ಓಪನಿಂಗ್ ಕೋರಸ್ ಹಾಡಿದಾಗಲೇ ಒಂದು CD ಹಾಕ್ದಂಗಿತ್ತು. ಅಂಡ್ ಮತ್ತೆ ಆ ಸೆಕೆಂಡ್ BGM ಕೂಡ. ಗಾಡ್ ಬ್ಲೆಸ್, ಒಳ್ಳೆಯದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀನು ತುಂಬ ಚೆನ್ನಾಗಿ ಹಾಡದಮ್ಮ ಇವತ್ತು. ನೀನೇನು ಪಾರು ಸೀರಿಯಲ್ಲು ಪಾರ್ಟ್ 2 ಮಾಡಿದ್ರೆ ಇವಳು ಕರೆಕ್ಟಾಗಿ ಮ್ಯಾಚ್ ಆಗ್ತಾಳಲ್ವಾ? ಸಹನೆಯ ತೇರು ನಮ್ಮಿ ಪಾರುಟು. ಹೊಸ ಪೈರು ಇದು. ಕರೆಕ್ಟ್ ಮಹಾಗುರುಗಳೇ, ಹೌದು. ಚೆನ್ನಾಗಿ ಹಾಡದಮ್ಮ ಇವತ್ತು, ನಿಜವಾಗ್ಲೂ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಗುರುಗಳೇ. ಥ್ಯಾಂಕ್ ಯು ಸರ್ವಜ್ಞವರೇ, ಆರಾಮಿದ್ದೀರಾ? ಆರಾಮದೇನ್ರಿ ಮೇಡಮ್. ಈಗ ಚಂದಕ್ಕಿಂತ ಚಂದ ನೀನೇ ಸುಂದರ. ಸುಂದರ ಅರ್ಜುನ್ ಸರ್, ಅಂದ್ರೆ ಈ ಹಾಡು ಚಂದಕ್ಕಿಂತ ಚಂದ ನೀನೇ ಸುಂದರ ನಿಮ್ಮ ನೋಡ ಬಂದ ಬಾನ ಚಂದಿರ. ವಾ, ವಾಟ್ ಅ ರೈಮಿಂಗ್. ಹೇಳಿ. ದೊಡ್ಡ 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 ಚಪ್ಪಾಳೆ ಮಹಾಗುರುಗಳಿಗೆ. ಯಾಕಂದರೆ ಎಷ್ಟು ಹಾಡುಗಳು ಮಾಡಿದಿರೋ ಗುರುಗಳೇ. ಈ ಹಾಡು ತಿರ್ಗಾ ಎಲ್ಲದಕ್ಕೂ ಸಪ್ರೇಟಾಗಿ ಕಾಣುತ್ತೆ, ಇದೇ ಬೇರೆ ಥರ ಕಾಣುತ್ತೆ. ಇದೊಂದು ಶಿಖರ, ಒಂದು ಗಜಲ್ ಸ್ಟೈಲಲ್ಲಿ ಮಾಡಿದ್ರು. ಬಟ್ ಎಷ್ಟು ಅದ್ಭುತವಾಗಿದೆ. ಒಂದೊಂದು ಫ್ರೇಸ್ ಹಾಗೆ ಮನಸ್ಸೊಳಗಡೆ ನಾಟುತ್ತೆ. ಅವ್ನು ನಿಲ್ಲಿಸ್ಬಿಟ್ರೆ ಅಯ್ಯೋ ಹಾಡು ನಿಲ್ಲಿಸ್ತಾನೆ ಇನ್ನೊಂದ್ಸತಿ ಹಾಡಯ್ಯ ಅಂತ ಕೇಳೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಸರ್ವಜ್ಞ ಅವರೇ, ನಿಮ್ಮ ನೋವಿನ ಕತೆ ಲಾಸ್ಟ್ ಟೈಮ್ ನೀವು ಹೇಳಿದಾಗ ನನಗೆ ಅನಿಸಿದ್ದು, ನೋವುಗಳಲ್ಲಿ 2 ವಿಧ. ಒಂದು ನೋವು ನಮ್ಮ ಮನಸ್ಸನ್ನು ನೋಯಿಸುತ್ತೆ, ಇನ್ನೊಂದು ನೋವು ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ. ಸೊ ನೀವು ನಿಮ್ಮ ನೋವಿಂದ ನಿಮ್ಮ ಜೀವನನೇ ಬದಲಾಯಿಸ್ಕೋಬೇಕು. ಆ ಥರ ನೀವು ಆಗಬೇಕು. ನೀವು ಆ ಭಯ ಬಿಡಬೇಕು, ಅದನ್ನೆಲ್ಲ ಬಿಟ್ಟಾಕ್ಬಿಡಿ. ನಿಮ್ಮ ನೋವುಗಳು ನಿಮ್ಮ ಜೀವನ ಬದಲಾಯಿಸ್ಬೇಕು. ಇಲ್ಲಿ ಸರ್ವಜ್ಞ ಮಿಂಚಬೇಕು ನಮ್ಮ ಕಣ್ಣೆದುರುಗಡೆ. ಯಾಕಂದರೆ ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವು ಹಾಡ್ಬೋದು. ಈ ಹಾಡು ಕೂಡ ತುಂಬ ಕೆಲವು ಜಾಗದಲ್ಲಿ ಏನು ಸೂಕ್ಷ್ಮತೆ ಬೇಕು ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಿದ್ದೀರಾ. ಎಲ್ಲೋ ಒಂದು ಚಿಕ್ಕ ಭಯ ಮನಸ್ಸಲ್ಲಿ, ಬಟ್ ನಿಜವಾಗ್ಲೂ ಚೆನ್ನಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್, ಒಳ್ಳೆಯದಾಗಲಿ. ಸರ್ವಜ್ಞ ಚೂರ್ ಚೂರಾಗಿ ತಂತ್ರಜ್ಞರಾಗ್ತಾ ಇದ್ದಾರೆ. ಸರ್ವಜ್ಞ ತಂತ್ರಜ್ಞರಾಗ್ತಾ ಇದ್ದಾರೆ. ಅಂದರೆ ಇದು ಒಂಥರ ಕಲ್ಲಿದು, ಇದನ್ನು ಹೇಗೆ ಶಿಲೆ ಮಾಡೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೀವು ನಿಮ್ಮದೇ ಆದಂಥ ಒಂದು ಸ್ಟೈಲ್ ಹಾಡಬಹುದು, ನಿಮ್ಮಲ್ಲಿ ಆ ಕೆಪಾಸಿಟಿ ಇದೆ, ಖಂಡಿತ ಇದೆ. ಸೊ ಹಾಗಾಗಿ ಮುಂದಿನ ಸುತ್ತಿನಲ್ಲಿ ನೀವು ಆ ಥರ ಒಂದು ಸಾಂಗ್ ತೊಗೊಂಡು ಹಾಡಬೇಕು. ಓಕೆನಾ? ಮಹಾ ಗುರುಗಳೇ, ಇವನ್ ವಾಯ್ಸು ಈ ಹಾಡಿಗೆ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಗೊತ್ತಾ? ಅದು ಗೊತ್ತಾ ನಿನಗೆ? ಗೊತ್ತೇನೋ ಈ ಹಾಡು ನಿನಗೆ ಸೂಟ್ ಆಗಿದೆ ಗೊತ್ತೇನೋ? ಹೆದರ್ಕೊಂಡಿರೋ ಕುರಿ ಥರ ಆಡ್ತಿದ್ಯಲ್ಲೋ, ಯಾಕೋ ಹಿಂಗೆ ಮಾಡ್ತೀಯ? ಎಕ್ಸ್ಪ್ರೆಷನ್ ಕೊಡ. ಈ ಹಾಡು ನಿನಗೆ ಸೂಟ್ ಆಗಿದೆ ಕಣೋ. ಥ್ಯಾಂಕ್ ಯು ಸರ್ ಅನ್ನ. ಥ್ಯಾಂಕ್ ಯು ಸರ್. ಅಯ್ಯೋ ಅಯ್ಯೋ